ನಮಸ್ಕಾರ. ಇವತ್ತಿನ ದಿನ ಏನು ಈ ತಯಾರಿಕಾ ಘಟಕವನ್ನ ಉದ್ಘಾಟನೆ ಮಾಡಿದ್ದೀನಿ, ಬಹಳ ಸಂತೋಷ ಆಗಿದೆ. ಯಾಕೆಂದ್ರೆ ಬೇರೆ ಬೇರೆ ಕಡೆ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಒಟ್ಟಾಗಿ ಇವತ್ತು ಈ ಒಂದು ಉತ್ಪಾದನಾ ಘಟಕವನ್ನ ಪ್ರಾರಂಭ ಮಾಡ್ತಾ ಇರೋದು ಅಂದ್ರೆ ಬಹಳ ಖುಷಿ ತರುವಂತ ವಿಷಯ. ಹಲವಾರು ವರ್ಷಗಳ ಕಾಲ ಬೇರೆಯವರ ಕಂಪನಿಗಳಲ್ಲಿ, ಬೇರೆಯವರ ಸಂಸ್ಥೆಗಳಲ್ಲಿ ದುಡಿದಿರ್ತೀವಿ. ಆ ಸಂಸ್ಥೆಗಳಲ್ಲಿ ದುಡಿಯುವಾಗ ಹಲವಾರು ಅಡೆತಡೆಗಳನ್ನ ನಾವು ನೋಡಿರ್ತೀವಿ. ಆ ಸಂಸ್ಥೆಗಳ ಉದ್ದೇಶಗಳು ನಮಗೆ ಹೊಂದಾಣಿಕೆ ಆಗದೆ ಇದ್ರೂ ವಿಧಿ ಇಲ್ಲದೆ ಅದರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನಾವು ಕೆಲಸವನ್ನು ಮಾಡುವಂತ ಪರಿಸ್ಥಿತಿ ಇರ್ತದೆ. ಅದೆಲ್ಲದರ ಮಧ್ಯೆನೂ ಅದನ್ನ ಮೀರಿ ಈ ರೀತಿ ಹೊರಗಡೆ ಬಂದು ಬೇರೆ ಬೇರೆ ಕ್ಷೇತ್ರದಲ್ಲಿದ್ದವರು ಒಟ್ಟಾಗಿ ಕೆಲಸ ಮಾಡೋದಕ್ಕೆ ಮುನ್ನಡೆಸುವಂಥದ್ದು ಬಹಳ ವಿಶೇಷ. ಅವರೆಲ್ಲರಿಗೂ ನನ್ನ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಮತ್ತೆ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೃಷಿ ಕ್ಷೇತ್ರದಲ್ಲಿ ಈ ರೀತಿಯಾದಂಥ ಗೊಬ್ಬರಗಳನ್ನ ತಯಾರು ಮಾಡುವಂತ ಅಥವಾ ಅದನ್ನ ಮಿಶ್ರಣ ಮಾಡಿ ಮಾರಾಟ ಮಾಡುವಂತ ಹಲವಾರು ಕಂಪನಿಗಳನ್ನ ನಾನು ನೋಡಿದ್ದೀನಿ. ಆ ಕಂಪನಿಗಳಿಗೆ ಭೇಟಿ ಸಹ ನೀಡಿದ್ದೀನಿ. ಆದ್ರೆ ಕೆಲವೊಮ್ಮೆ ಈಗ ನಾನು ಮಾತಾಡ್ತಾ ಅವ್ರ ಜೊತೆ ಹೇಳ್ತಾ ಇದ್ದೆ, ಯಾವುದೇ ಒಂದು ಬಿಸ್ನೆಸ್ ಆಗ್ಲಿ ಅಥವಾ ಬೇರೆ ಯಾವುದೇ ಒಂದು ಸಂಬಂಧಗಳಾಗ್ಲಿ, ಇಟ್ ಶುಡ್ ಏಮ್ ಫಾರ್ ಲಾಂಗ್ ಟರ್ಮ್ ಅಸೋಸಿಯೇಷನ್ ಅಂತ. ಅಂದ್ರೆ ಅತಿ ದೀರ್ಘಕಾಲ ನಮ್ಮ ಸಂಬಂಧಗಳು ಉಳಿಬೇಕು ಅಂದ್ರೆ ಅದರಲ್ಲಿ ನಂಬಿಕೆ ಬಹಳ ಮುಖ್ಯ. ಆ ನಂಬಿಕೆ ಉಳಿಸ್ಕೊಳ್ಳುವಂತ ಕೆಲಸಗಳನ್ನು ನಾವು ಮಾಡ್ಬೇಕಾದ್ ಬಹಳ ಮುಖ್ಯ. ಈ ಕಂಪನಿಗೆ ಇವತ್ತಿನ ದಿನ ತಳಹದಿ ಏನಪ್ಪಾ ಅಂದ್ರೆ ರೈತರು ಈ ಗೊಬ್ಬರಗಳನ್ನ ಬಳಸುವಂತವ್ರು. ಆ ರೈತರ ವಿಶ್ವಾಸವನ್ನ ಗಳಿಸೋದು ಬಹಳ ಕಷ್ಟದ ಕೆಲಸ. ನಿಮಗ್ ಗೊತ್ತಿದೆ, ನೀವು ಯಾರೇ ಹಳ್ಳಿಗೆ ಹೋದಾಗ್ಲೂ, ನಾವು ಹಳ್ಳಿನವ್ರೆ, ಯಾರೇ ಬಂದು ನಮ್ಮ ಹತ್ರ ಇದು ಬಳಸಿ ಚೆನ್ನಾಗಿದೆ ಅಂತಿದ್ದಂಗೆ, ಓಹ್ ಇವ್ರ ವ್ಯಾಪಾರಕ್ಕೆ ಬಂದಿದ್ದಾರೆ, ಇವ್ರು ವ್ಯಾಪಾರ ಮಾಡ್ಕೊಳ್ಲಿಕ್ಕೆ ಮಾತ್ರ ನನ್ನ ಹತ್ರ ಬಂದಿದ್ದಾರೆ ಅನ್ನೋ ಭಾವನೆ ನಮ್ಮಲ್ಲಿ ದಟ್ಟವಾಗಿ ಬಂದ್ಬಿಡುತ್ತೆ. ಅದನ್ನು ಮೀರಿ ನಾನು ಅವರನ್ನ ನನ್ನ ಕ್ಲೈಂಟ್ ಮಾಡ್ಕೋಬೇಕು. ಆ ಒಂದು ಕೆಲಸ ಯಾವ ರೀತಿ ಮಾಡಬಹುದು ಅಂದ್ರೆ, ನಾವು ಮಾಡುವಂತ ಕೆಲಸದಲ್ಲಿ ಗುಣಮಟ್ಟವನ್ನ ಕಾಪಾಡಿಕೊಂಡು, ಆ ಮಾಡುವಂತ ಕೆಲಸದಲ್ಲಿ ಶ್ರದ್ಧೆ ಇದ್ದು, ಆ ವಸ್ತುಗಳನ್ನ ಬಳಸ್ತಾ ಇರೋ ಹಿತಾಸಕ್ತಿಗೆ ಗಮನವನ್ನ ಕೊಟ್ಟು ಕೆಲಸ ಮಾಡಿದ್ರೆ ಆ ತಳಹದಿ, ನಂಬಿಕೆಯ ತಳಹದಿ ವಿಸ್ತಾರ ಆಗುತ್ತೆ, ಮತ್ತೆ ಆ ನಂಬಿಕೆಯ ತಳಹದಿ ದೊಡ್ಡದಾಗ್ತಾ ಹೋಗುತ್ತೆ. ಹಾಗಾಗಿ ಇಂಥ ಕಂಪನಿಗಳೆಲ್ಲ ಯೂಶಲಿ ರೈತರ ವಿಶ್ವಾಸವನ್ನ ಗಳಿಸಿ ತಳಮಟ್ಟದಿಂದ ಕೆಲಸ ಮಾಡೋದು. ಆದ್ರೆ ಕಂಪನಿ ಅಂದ್ರೆ ಇವರು 5-6 ಜನನೇ ಅಲ್ಲ, ಇದರಲ್ಲಿ ಕೆಲಸ ಮಾಡುವಂತ 100 ಜನ ಘಟಕವನ್ನ ನಡೆಸುವಂತ ಕಾರ್ಮಿಕರು ಇರ್ಬೋದು, ಅಥವಾ ಇವರ ಕಂಪನಿಯ ಪದಾರ್ಥಗಳನ್ನ ಅಥವಾ ವಸ್ತುಗಳನ್ನ ಮಾರಾಟ ಮಾಡುವಂತ ಮಾರಾಟಗಾರರ ಜಾಲ ಇರ್ಬೋದು, ಡೀಲರ್ಸ್ಗಳು ಇರ್ಬೋದು. ಇವರೆಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಒಂದು ಕಂಪನಿಗೆ ಶ್ರೇಯಸ್ಸು ಮತ್ತೆ ಶ್ರೇಷ್ಠತೆ ಲಭಿಸುತ್ತೆ. ಇವತ್ತು ಅವ್ರ ಜೊತೆ ಮಾತಾಡ್ತಾ ಕೇಳ್ತಾ ಇದ್ದೆ, ಎಲ್ಲ ಬಹಳ ಸಂತೋಷ ಆಯ್ತು. ಯಾಕೆಂದ್ರೆ ಈ ಒಂದು ಕಟ್ಟಡವನ್ನ ಕಟ್ಟಿದ್ದ ವಿಧಾನವನ್ನು ಹೇಳ್ತಾ ಇದ್ರು ಅವರು. ನೋಡಿ, 0 ಎನರ್ಜಿ 0 ವಾಟರ್, ಪ್ರತಿ ಹಂತದಲ್ಲೂ ರೈನ್ ವಾಟರ್ ಹಾರ್ವೆಸ್ಟ್ ಮಾಡಿದ್ದಾರೆ. ಒಂದು ಡ್ರಾಪ್ ರೈನ್ ವಾಟರ್ ಹೊರಗಡೆ ಎಲ್ಲೂ ವೇಸ್ಟ್ ಆಗಲ್ಲ. 2.5 ಲಕ್ಷ ಲೀಟರ್ನ ಅವ್ರು ಕಲೆಕ್ಟ್ ಮಾಡ್ತೀನಿ ನಾನು ಅಂತ ಹೇಳ್ತಾ ಇದ್ರು. ಪ್ಲಸ್ ಇಲ್ಲಿ ಕಾರ್ಮಿಕರಿಗೆ ಶೆಡ್ಗಳನ್ನ ಕಟ್ಕೊಟ್ಟಿದ್ದಾರೆ. ಆಮೇಲೆ ಫಸ್ಟ್ ಟೈಮ್ ಕೇಳಿ ಆಶ್ಚರ್ಯ ಜೊತೆಗೆ ಸಂತೋಷನೂ ಆಯ್ತು, ಅಲ್ಲಿ AC ಇನ್ಸ್ಟಾಲ್ ಮಾಡಿದ್ದಾರೆ. ಅಂದ್ರೆ ಈ ಘಟಕದ ಶ್ರೇಯಸ್ ಎಲ್ಲಿದೆ ಅಂದ್ರೆ ನಮ್ಮ ಜೊತೆ ಕೆಲಸ ಮಾಡ್ತಾ ಇರುವಂತ ಕಾರ್ಮಿಕರ ಕಲ್ಯಾಣ, ಮತ್ತೆ ಈ ಕಂಪನಿಯನ್ನ ಮುನ್ನಡೆಸ್ಲಿಕ್ಕೆ ಸಹಾಯ ಮಾಡ್ತಾ ಇರುವಂತ ಮಾರಾಟಗಾರರ ವ್ಯವಸ್ಥೆ ಅವರುಗಳ ವಿಶ್ವಾಸದ ಮೇಲೆ ನಿಂತಿದೆ. ಅದನ್ನ ಈ ತಳಹದಿಯನ್ನ ಅವರು ಬಹಳ ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇನ್ನೂ ಹೆಚ್ಚು ಹೆಚ್ಚು ಈ ರೀತಿಯಾದಂತ ಪದಾರ್ಥಗಳನ್ನ ಹೊರತರಲಿ. ಬರೀ ರೈತರಿಗೆ ಸಹಾಯ ಮಾಡಿ ಅಂತ ಹೇಳ್ತಾ ಇಲ್ಲ, ಈ ರಾಷ್ಟ್ರದ ಕೃಷಿ ಅಭಿವೃದ್ಧಿಗೆ ನಿಮ್ಮ ಕಂಪನಿಯ ಪಾತ್ರನು ಗಣನೀಯವಾಗಿ ಇರಲಿ. ಈ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಇನ್ನೂ ಹೆಚ್ಚು ವಿಸ್ತಾರವಾಗುತ್ತೆ. ಜನ ಹೇಳ್ತಾರೆ ಕೃಷಿಯಿಂದ ರೈತರು ಆಚೆ ಬಂದ್ಬಿಡ್ತಾ ಇದ್ದಾರೆ, ಕೃಷಿ ಮಾಡಕ್ ಆಗ್ತಾ ಇಲ್ಲ ಅಂತ, ಅಥವಾ ಕೃಷಿ ಸಂಕಷ್ಟದಲ್ಲಿದೆ, ಅದು ಲಾಭದಾಯಕ ಅಲ್ಲ ಅಂತ. ಆದ್ರೆ ಕಂಪನಿಗಳು ಪ್ರಾಸ್ಪರ್ ಆಗ್ತಾ ಇದೆ, ಕಂಪನಿಗಳು ಬೆಳೀತಾ ಇದ್ದಾವೆ ಅನ್ನೋದು ನೋಡಿದ್ರೆ ಕೃಷಿಗೇನ್ ತೊಂದರೆ ಆಗಿಲ್ಲ. ಬಟ್ ಕೃಷಿ ಮಾಡ್ತಿರೋರಲ್ಲಿ ಮನೋಭಾವನೆ ಬದಲಾಗಿದೆ ಅಂತ ಅರ್ಥ. ಹಾಗಾಗಿ ಕೃಷಿ ಕ್ಷೇತ್ರದಲ್ಲಿ ಯಾವತ್ತೂ ತೊಂದರೆ ಆಗಲ್ಲ. ಕೃಷಿ ಕ್ಷೇತ್ರಕ್ಕೆ ಆ ಉಜ್ವಲತೆ ಹಂಗೇ ಇದೆ.
ಆ ಕೃಷಿಯೇ ಬದುಕುವಂತ ಇವತ್ತಿನ ದಿನ ಕೆಲಸ ಮಾಡ್ತಾ ಇರೋರು. ಆದ್ರೆ ಏನಾಗ್ಬೋದು, ಕೆಲವು ದಿನ ಬದಲಾವಣೆಗಳು ರೂಪಾಂತರ ಆಗ್ಬೋದು ಕೃಷಿಯಲ್ಲಿ. ಇವತ್ತು ಅರ್ಧ ಎಕರೆ 1/4 ಎಕರೆ ಇರೋರು ಜಾಸ್ತಿ ಒಂದು 10 ಎಕರೆ 15 ಎಕರೆ ಇರೋರ ಜೊತೆ ಸೇರಿ ಕೃಷಿ ಮಾಡ್ಬೋದು. ಈ ಸಾಮೂಹಿಕ ಕೃಷಿ ವ್ಯವಸ್ಥೆ ಒಳಪಡ್ಬೋದು. ಈಗ FPOಗಳು ಕಾನ್ಸೆಪ್ಟ್ ಬಂದಿದೆ, ರೈತ ಉತ್ಪಾದಕ ಸಂಸ್ಥೆಗಳು. ಅಂತ ರೈತ ಉತ್ಪಾದಕ ಸಂಸ್ಥೆಗಳ ಜೊತೆನೂ ಕೈ ಜೋಡಿಸಿ ಅವ್ರಿಗೆ ಬರೀ ವಸ್ತುಗಳನ್ನ ಮಾರಾಟ ಮಾಡೋದ್ರ ಜೊತೆಗೆ ಅದ್ರ ಬಗ್ಗೆ ತಾಂತ್ರಿಕವಾದಂತ ಮಾಹಿತಿಯನ್ನ ಕೊಟ್ಟು ಅವರನ್ನ ಸಬಲೀಕರಣ ಮಾಡುವಂಥದ್ದು, ಮತ್ತೆ ತಾಂತ್ರಿಕ ಮಾಹಿತಿಯನ್ನ ಅವ್ರಿಗೆ ಒದಗಿಸಿ ಈ ಪದಾರ್ಥವನ್ನು ಯಾಕೆ ಬಳಸಬೇಕು, ಬಳಸೋದ್ರಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟು ಅವರಿಗೆ ಆ ತಾಂತ್ರಿಕ ಮಾಹಿತಿಯ ಆಧಾರಿತವಾಗಿ ಈ ಗೊಬ್ಬರಗಳನ್ನ ಬಳಸ್ಲಿ ಅವರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಂಪನಿ ಒಂದು ಉತ್ತಮವಾದಂತ ಭವಿಷ್ಯ ಇದೆ. ಇನ್ನು ಹೆಚ್ಚು ಹೆಚ್ಚು ಬೆಳೀಲಿ, ರೈತರ ಸೇವೆಗೆ ಮತ್ತು ರಾಷ್ಟ್ರದ ಕೃಷಿ ಅಭಿವೃದ್ಧಿಗೆ ಸಹಾಯ ಆಗ್ಲಿ ಅಂತ ಹೇಳಿ, ನನ್ಗೊಂದು ಯಾವುದೋ ಒಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್ 11:30 ಬೆಂಗಳೂರು ಜಯನಗರದಲ್ಲಿದೆ, ಹಾಗಾಗಿ ನಾನು ಹೋಗ್ಲೇಬೇಕು. ದಯವಿಟ್ಟು ಕ್ಷಮೆ ಇರಲಿ. ಮತ್ತೊಮ್ಮೆ ಈ ಕಂಪನಿಯ ಎಲ್ಲ ಪ್ರಮೋಟರ್ಸ್ಗೆ ಮತ್ತೆ ಆ ವ್ಯವಸ್ಥೆಯಲ್ಲಿ ಭಾಗಿಯಾಗಿರುವಂತ ಎಲ್ಲರಿಗೂ, ಮತ್ತೆ ಅವ್ರಿಗೆ ಸಹಾಯ ಮಾಡ್ತಾ ಇರುವಂತ ಕುಟುಂಬ ವರ್ಗದವರು, ಯಾಕೆಂದ್ರೆ ಅದು ಬಹಳ ಮುಖ್ಯ. ಅವ್ರುಗಳು ಕುಟುಂಬ ವರ್ಗದವರ ಸಹಕಾರ ಮತ್ತೆ ಸಹಾಯ ಇದ್ರೆ ನೀವುಗಳು ಮುನ್ನಡಿಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಮನೆ ನಿರ್ವಹಣೆ ಮಾಡ್ಬೇಕು, ನಿಮ್ಗೆ ಟೈಮ್ ಕೊಡ್ಲಿಕ್ಕೆ ಆಗಲ್ಲ, ಅಂತದ್ರ ಮಧ್ಯದಲ್ಲೂ ಅವ್ರು ನಿಮ್ಮನ್ನೆಲ್ಲ ಸಹಿಸ್ಕೊಂಡು ಕೆಲಸ ಮಾಡೋದು ಕಷ್ಟ. ಅವ್ರುಗಳಿಗೂ ಸಹ ಎಲ್ಲರಿಗೂ ವಂದನೆಗಳನ್ನ ಹೇಳ್ತಾ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ತಾವು ತಮ್ಮನ್ನ ಹೋಗಿ ಕೇಳ್ಕೊಂಡಾಗ ತಾವು ಸಡನ್ ತುಂಬಾ ಅತಿ ಶೀಘ್ರ ಟೈಮಲ್ಲಿ ಒಪ್ಕೊಂಡಿದ್ದೀರ. ಇವತ್ತು ನಮ್ಮ ಕರೆಗೆ ಹೋಗ್ಬಿಟ್ಟು ಇವತ್ತು ಬಂದಿದ್ದೀರ. ಎಲ್ಲ ಒಂದು ನಮ್ಮ ಯೂನಿಟ್ ನೋಡಿ ಇವತ್ತು ಅಪ್ರಿಷಿಯೇಟ್ ಮಾಡಿದ್ದೀರ. ತಮ್ಮ ಆಶೀರ್ವಾದ ಹೀಗೆ ತಮ್ಮ ಏನು ಸಪೋರ್ಟ್ ಹೀಗೆ ಇರಲಿ ಅಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ. ತಮ್ಮ ಸಣ್ಣ ಒಂದು ಸನ್ಮಾನ ಇದೆ, ದಯವಿಟ್ಟು ಸ್ವೀಕರಿಸ್ಬೇಕಂತ ಹೇಳಿ ನಾನು ಕೇಳ್ಕೊಳ್ತೀನಿ.